ಹೆಂಗ್ಸ್ ಬಂದರು. ಎಲ್ಲೇ ಮಗು? ಅದು ಅದು ಮಗು ಕರ್ಕೊಂಬರ್ಬೇಕು ಅಂತ ತುಂಬ ಪ್ರಯತ್ನ ಮಾಡಿದೆ. ಗೇಟ್ ಹತ್ರನೂ ಕರ್ಕೊಂಬಂದೆ. ಅಯ್ಯಮ್ಮ, ಮಗು ಇಲ್ಲ ಅಂದರೆ ಮನೇಲಿ ದೊಡ್ಡ ಅನಾಹುತ ಆಗುತ್ತೆ ಅಂತಾನೆ ಕೇಳ್ಕೊಂಡ್ರು. ಸ್ವಲ್ಪ ದಿವಸ ಈ ಮಗು ನನ್ನ ಹತ್ರನೇ ಇರಲಿ, ನನ್ನ ಮಗು ಸಿಕ್ಕಿದ ಮೇಲೆ ಕೊಡ್ತೀನಿ ಅಂತ ತುಂಬ ಓಲಾಡ್ಬಿಟ್ರು ಅಣ್ಣ. ಆ ಮನೆಯವ್ರಿಗೆ ಆ ಮಗು ಅವ್ರದ್ದಲ್ಲ ಅಂತ ಗೊತ್ತಿಲ್ವಂತೆ. ಆ ಮಗು ಎಲ್ಲರೂ ನಮ್ಮದೇ ಅಂತ ತಿಳ್ಕೊಂಡಿದ್ದಾರಂತೆ. ಅವ್ರ ಗೋಳಾಟ ನೋಡಿ ನಂಗೆ ತುಂಬ ಅಯ್ಯೋ ಅನಿಸ್ಬಿಡ್ತು. ಅದಕ್ಕೆ ಆ ಮಗುನ ಅಲ್ಲೇ ಬಿಟ್ಬಿಟ್ಟೆ. ನಿಮ್ಮ ಕೋಪ ಇದ್ರೆ ನನ್ಗೆ ಹೊಡೀರಿ, ಆ ಮಗು ಮಾತ್ರ ನಾನು ಕರ್ಕೊಂಬರಲ್ಲ. ಒಂಥರ ಮಜಾ ಇದೆ ಈ ಆಟ. ಜಾನ್ವಿಗೆ ತನ್ನ ಹತ್ರ ತಂದೆ ಮಗು ಇದೆ ಅಂತ ಗೊತ್ತಿಲ್ಲ. ಅದು ತನ್ನ ಮಗು ಅಲ್ಲ ಅಂತ ತನ್ನ ಮನೆಯವ್ರಿಗೆ ಹೇಳಕ್ಕಾಗದೇ ಇರೋವಂಥ ಪರಿಸ್ಥಿತಿ ಅವಳು. ನೀನು ಆ ಮಗುನ ತೊಗೊಂಡು ಬಂದುಬಿಟ್ಟಿದ್ದಿದ್ರೆ ಮನೆಯವ್ರಿಗೆಲ್ಲ ಕ್ಲಿಯರ್ ಆಗ್ತಾಯಿತ್ತು. ಆ ಮನೆಯವರೆಲ್ಲ ಹತ್ತು ಕರೆದು ಆ ಮಗು ಸತ್ತಿದೆಯೋ ಬದುಕಿದೆಯೋ ಮುಂದೇನು ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾಯಿದ್ರು. ಅದರಿಂದ ನಮಗೇನು ಪ್ರಯೋಜನ ಆಗ್ತಿರಲಿಲ್ಲ. ಆದರೆ ಈಗ ಕ್ರಿಯೇಟ್ ಆಗಿರೋ ಪರಿಸ್ಥಿತಿಯಿಂದ ಜಾನ್ವಿ ತನ್ನ ಮಗುನ ಒಪ್ಕೊಳ್ಳೋಕ್ಕೂ ಆಗದೆ, ಮನೆಯವ್ರ ಹತ್ರ ಸತ್ಯನೂ ಹೇಳೋಕ್ಕಾಗದೆ ವಿಲ ವಿಲ ಅಂತ ಒದ್ದಾಡ್ತಿದ್ದಾಳೆ. ಐ ಲೈಕ್ ಇಟ್. ಈಗ ನೀನು ಆ ಮಗುನ ತಂದು ತೋರಿಸೋ ಅವಶ್ಯಕತೆ ಇಲ್ಲ. ಆ ಮಗು ಅಲ್ಲೇ ಬಿದ್ದಿರಲಿ. ಅವತ್ತು ನನ್ನ ಮಗು ನಾನು ಅವಳಿಂದ ಕಳ್ಕೊಂಡೆ. ಹುಚ್ಚಿನ ಥರ ಅದೇ. ನನ್ನ ಮಗು ತನ್ನ ಹತ್ರ ಇದ್ರೂ ಆ ನೋವಲ್ಲೇ ಅವಳು ಒದ್ದಾಡ್ತಾಳೆ. ಮನೆಯವ್ರಿಗೆ ವಿಷಯ ಎಲ್ಲಿ ಗೊತ್ತಾಗುತ್ತೋ ಅಂತ ಆತಂಕದಲ್ಲೇ ಬದುಕ್ತಾಳೆ. ಅದಕ್ಕೆ ನೀನು ನಾನು ಹೇಳ್ದಾಗ ಮಾಡಲೇಬೇಕು. ಮಾಡ್ತೀಯ ತಾನೆ? ಮಾಡ್ತೀನಿ ಅಣ್ಣ, ಮಾಡ್ತೀನಿ. ಗುಡ್. ಈಗ ಮನೆಗೆ ಹೋಗು. ಮುಂದೆ ಯಾವಾಗ ಏನು ಕೆಲಸ ಮಾಡಬೇಕು ಅಂತ ನಾನು ಹೇಳಿ ಕಳಿಸ್ತೀನಿ. ಒಂದು ನಿಮಿಷ. ಆ ಮಗು ಜಾನ್ವಿದು ಅಂತ ಜಾನ್ವಿಗೂ ತನ್ನ ಮನೆಯವ್ರಿಗೂ ಗೊತ್ತಾಗಬಾರ್ದು. ಬಾಯಿ ಮುಚ್ಕೊಂಡಿರಬೇಕು. ಬಾಯಿ ತೆಗೆದ್ರೆ ಭಿಕ್ಷೆ ಬೇಡಕ್ಕೂ ಕೈಗಳಿರಲ್ಲ. ಹಾಗೆ ಮಾಡ್ಬಿಡ್ತೀನಿ. ಹೋಗು. ಬಾಸ್, ಜಾನ್ವಿಗೆ ಬಂದಿರೋ ಸ್ಥಿತಿ ಈ ಜಗತ್ತಿನಲ್ಲಿ ಯಾರಿಗೂ ಬಂದಿರಲ್ಲ ಅಲ್ವಾ? ಹೌದು ಕಣ. ನಾವು ಅವತ್ತು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಯಾವುದೂ ತೊಂದರೆ ಇಲ್ಲದೆ ಹೆರಿಗೆಯಾಗಿ ತಾಯಿ ಮಗು ಆರೋಗ್ಯವಾಗಿದ್ದರೆ ತಂದೆ ತಾಯಿ ಮಗುನೇ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀವಿ ಅಂತ ನಾನು ಅವತ್ತು ಹರಕೆ ಹೊತ್ಕೊಂಡಿದ್ದೆ. ಇಷ್ಟು ದಿನ ಆಯಿತು ನಾವು ಹೋಗೇ ಇಲ್ಲ. ಆದಷ್ಟು ಬೇಗ ಹೋಗಿ ಬಂದ್ಬಿಡೋಣ. ಸರಿ ಅಜ್ಜಿ, ನಾನು ನನ್ನ ಕೆಲಸಗಳನ್ನ ನೋಡ್ಕೊಂಡು ಹೇಳ್ತೀನಿ. ನೀವು ಹೋಗೋದಕ್ಕೆ ರೆಡಿಯಾಗಿ. ಯಾಕೋ ಹೆಚ್ಚಾಯ್ತಾ? ಅಳ್ಬಾರ್ದು. ಅಜ್ಜಿ, ಮಗು ಕೊಡಿ, ಇಲ್ಲಿ ಜಾನ್ವಿ ಕೊಡ್ತೀನಿ. ಹಾಲು ಬೇಕು ಅನಿಸುತ್ತೆ. ಆಗಲೇ ಹೊಟ್ಟೆ ತುಂಬ ಹಾಲು ಕುಡಿಸಿದ್ದಾಳೆ. ಅವಳಿಗೆ ಸುಸ್ತಾಗಿರುತ್ತೆ, ಬೆಳಗ್ಗೆ ಎಲ್ಲ ಓಡಾಡ್ಕೊಂಡಿದ್ಲಲ್ಲ. ಸ್ವಲ್ಪ ಆರಾಮಾಗಿ ರಸ್ ತಗೊಳ್ಳಿ. ಸ್ವಲ್ಪ ಸಮಾಧಾನ ಮಾಡಿಸಿದ್ರೆ ಅವಳು ಸರಿ ಹೋಗುತ್ತೆ ಅಲ್ವಾ ಗರಿ? ಅಳ್ಬೇಡ. ಅಯ್ಯೋ, ಇವಾಗ ಬರ್ತಾರೆ ನಿಮ್ಮಮ್ಮ. ಹಾಂ, ಸುಮ್ಮನೆ. ಎಷ್ಟೊತ್ತು ಅಂತ ಅಳ್ತಿರ್ತೀಯ? ನಡಿ ಮನೆಗೆ ಹೋಗೋಣ. ಅಲ್ಲಿ ನೀನಿಲ್ಲ ಅಂತ ಗೊತ್ತಾಗಕ್ಕೆ ಮುಂಚೆ ನೀನು ಮನೆ ಸೇರ್ಬೇಕು ಕಣೆ. ನನ್ನ ಮಗುನೇ ಇಲ್ಲದೆ ನಾನು ಹೇಗೋ ಮನೆಗೆ ಹೋಗ್ಲಿ? ಯಾವ ಮುಖ ಇಟ್ಕೊಂಡು ಮನೆಗೆ ಹೋಗ್ಲಿ ಹೇಳು? ಯಾಕೆ ಬಂಗಾರ ಹೇಳ್ತಿದ್ಯಾ? ಏನಾಯ್ತು? ತುಂಬಾ ದೃಷ್ಟಿ ಆಗಿರ್ಬೇಕು. ಕೊಡಿ, ನಾನು ದೃಷ್ಟಿ ತೆಕ್ಕೊಡ್ತೀನಿ. ನಾನು ಆಗಲೇ ದೃಷ್ಟಿ ತೆಗ್ದಿದೆ ಕಣೆ. ಮತ್ತೆ ಯಾಕೆ ಅಳ್ತಿದ್ದಾಳೆ ಇವಳು? ಯಾಕೆ ಬಂಗಾರಿ? ಹಸಿವಾಗಿದೆಯೋ ಏನೋ. ನಾನು ಅದಕ್ಕೆ ಅವಾಗಲೇ ಹೇಳಿದ್ದು, ಮಗು ಕೊಡಿ, ಜಾನ್ವಿ ಕೊಡ್ತೀನಿ ಅಂತ. ಈಗ ನೋಡಿ ಹೇಗೆ ಅಳ್ತಿದೆ ಅಂತ. ಕೊಡಿ, ಇಲ್ಲಿ ನಾನು ಕೊಡ್ತೀನಿ. ಹಾಲು ಕೊಡಿಸ್ಲಿ ಅವಳು. ತಗೋ. ಜೋಪಾನ ಕಣೋ. ಕೇಳಿಸ್ಕೊಂಡ್ಯಾ ಅಜ್ಜಿ ಏನು ಹೇಳ್ತಿದ್ರೆ ಅಂತ? ನನಗೆ ಜೋಪಾನವಾಗಿರೋಕೆ ಹೇಳ್ತಿದ್ದಾರೆ. ನಿನಗೆ ನನ್ನ ಹತ್ರ ಇರೋಕ್ಕೆ ಭಯನಾ? ಹಾಂ, ಬಾ. ನಮಸ್ಕಾರ ಮೇಡಮ್.
ನಾಮಕರಣ ಜೋರಾಗೇ ನಡೆದಿಡುತ್ತೆ ಬಿಡಿ. ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಕಂಪನಿ ಓನರ್ ಮಗು ಅಂದರೆ ಕೇಳಬೇಕಾ? ಆಮೇಲೆ ಮಗು ದೊಡ್ಡದಾದ್ಮೇಲೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಬಿಸ್ನೆಸ್ ಮ್ಯಾನಾ, ಸ್ಪೋರ್ಟ್ಸ್ ಸ್ಟಾರಾ, ಇಲ್ಲ ಸೆಲೆಬ್ರಿಟಿನಾ? ಏನು ಮೇಡಮ್? ಯಾರು ನೀವು? ನಿಮ್ಮ ಕಂಪ್ನಿ ಎಕ್ಸ್ ಎಂಪ್ಲಾಯಿ. ಯಾಕೆ ಮರ್ತ್ಬಿಟ್ರಾ? ಮುರಳಿ ಮೋಹನ್ ಮೇಡಮ್. ಅಳ್ಬಿಡಮ್ಮ, ಅಮ್ಮ ಇಲ್ಲೇ ಇದ್ದಾಳೆ. ನಾನು ಮಗು ಜಾನು, ಅಳ್ಬಿಡಮ್ಮ, ಅಳ್ಬಿಡ. ಎಲ್ಲಿ ಹೋದ್ಲು ಇವಳು? ರೂಮಲ್ಲೂ ಕಾಣಿಸ್ತಿಲ್ಲ, ಬಾತ್ರೂಮಲ್ಲೂ ಇಲ್ಲ. ಎಲ್ಲಿ ಹೋಗಿರ್ಬೋದು? ಹೊರಗಡೆ ಇರ್ಬೋದು ಅನ್ಸುತ್ತೆ. ನೋಡೋಣ. ಅಳ್ಬೇಡಮ್ಮ, ಅಳ್ಬೇಡ. ನಿಮ್ಮ ಮಗು ಪುಣ್ಯ ಮಾಡಿತ್ತು ಮೇಡಮ್ ನಿಮ್ಮ ಮನೇಲಿ ಬೆಳೆಯೋಕ್ಕೆ. ಕೆಲವು ಮಕ್ಕಳು ಅಪ್ಪ ಅಮ್ಮ ಇದ್ರೂ ಅನಾಥರ ಬೆಳೀತಾರೆ. ಕಿಡ್ನಾಪ್ ಆಗ್ಬಿಟ್ಟಿರ್ತಾರೆ ಮೇಡಮ್. ಅಯ್ಯೋ ಪಾಪ. ರೋಡಲ್ಲಿ ಭಿಕ್ಷೆ ಬೇಡ್ತಿರ್ತಾರೆ. ತಂದೆ ತಾಯಿ ಎದುರಿಗೆ ಬಂದರೂ ಗುರ್ಸಕ್ಕಾಗಲ್ಲ ಮೇಡಮ್. ದುರಂತ ಪಾಪ. ನನ್ನ ಮಗುನ ಕತ್ಕೊಂಡು ಹೋದವರು ಇವ್ರು ಹೇಳ್ದಾಗೆ ಬೀದಿಯಲ್ಲಿ ಭಿಕ್ಷೆ ಬೇಡಕ್ಕೆ ಕರ್ಕೊಂಡು ಹೋಗಿರ್ಬೋದಾ? ಜಾನು, ಎಲ್ಲಿ ಹೋಗಿದ್ಯಾ ಜಾನು? ಓ ಅಳ್ಬೇಡಮ್ಮ, ಅಳ್ಬೇಡ. ಎಲ್ಲಿದ್ಯಾ ಜಾನು? ಮಗು ಹೇಳ್ತಿದೆ ಜಾನು. ಓ ಅಳ್ಬೇಡ ಕಣೆ ಬಂಗಾರು, ಅಳ್ಬೇಡಮ್ಮ. ಎಲ್ಲಿ ಹೋದ್ಲಪ್ಪ ಈ ಜಾನು? ಇವಳಿಗೆ ಸ್ವಲ್ಪನೂ ಗೊತ್ತಾಗಲ್ವಾ? ಎಲ್ರಿಗೂ ಇವಳಿಂದ ಎಷ್ಟು ಟೆನ್ಷನ್ನು. ಅಳ್ಬಿಡಮ್ಮ, ಬಂದ್ಬಿಡ್ತಾಳಮ್ಮ ಅಮ್ಮ, ಬಂದ್ಬಿಡ್ತಾಳೆ. ಅಜ್ಜಿ, ಏನು ಶ್ರೀ? ಜಾನು ರೂಮಲ್ಲಿ ಕಾಣಿಸ್ತಿಲ್ಲ. ನೀವೇನಾದರೂ ನೋಡಿದ್ರ ಅವಳನ್ನ? ರೂಮಲ್ಲಿ ಇಲ್ಲದೆ ಮತ್ತೆ ಎಲ್ಲಿಗೆ ಹೋಗ್ತಾಳೆ? ಸರಿಯಾಗಿ ನೋಡು. ಇಲ್ಲ ಅಜ್ಜಿ, ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣಿಸ್ತಿಲ್ಲ. ನಿಮ್ಮ ಮಗು ನೋಡಿ ಜಮ್ಮಂದು ಬೆಳೀತಿದೆ. ರೋಡಲ್ಲಿರೋ ಅನಾಥ ಮಕ್ಕಳು ನೋಡಿದಾಗ ಎದೆ ಚುರ್ರನ್ನುತ್ತೆ. ನೋಡಿ, ಪದೇ ಪದೇ ಅನಾಥ ಮಕ್ಕಳ ಬಗ್ಗೆ ಮಾತಾಡಬೇಡಿ. ನನಗೆ ಕೇಳಕ್ಕೆ ಹಿಂಸೆ ಆಗುತ್ತೆ. ಅಯ್ಯ, ಅನಾಥ ಮಕ್ಕಳ ಬಗ್ಗೆ ಅಯ್ಯೋ ಪಾಪ ಅಂತಾನು ಅನ್ಬಾರ್ದಾ? ಯಾಕೆ ಮೇಡಮ್? ಅಕ್ಕ ಹೇಳಿದ್ಲು ತಾನೇ ಅದ್ರ ಬಗ್ಗೆ ಮಾತಾಡಬೇಡಿ ಅಂತ. ಮತ್ತೆ ಯಾಕೆ ಅದೇ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ನಡಿ ಅಕ್ಕ, ಹೋಗೋಣ. ಅತ್ತೆ, ಇಡೀ ಮನೆ ಹುಡುಕಾಯ್ತು, ಜಾನ್ವಿ ಎಲ್ಲೂ ಕಾಣಿಸ್ತಿಲ್ಲ. ಅಯ್ಯೋ, ಮಗು ಬೇರೆ ಅಳ್ತಾ ಇದೆಯಲ್ಲ. ನೀನೊಂದು ಕೆಲಸ ಮಾಡು, ಸ್ವಲ್ಪ ಹಾಲು ಕಾಯಿಸು, ಮಗು ಕುಡಿಸೋಣ. ಅಳ್ಬೇಡ ಮಗಳೇ, ಅಳ್ಬೇಡಮ್ಮ. ಮಗುನ ಸ್ವಲ್ಪ ಸಮಾಧಾನ ನೋಡ್ಕೊಂಡು ನೀನು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಅಕ್ಕ, ಮನೆ ಬಂತು ಕಣೆ. ಮಗು ಯಾರು ತಗೊಂಡೋಗ್ಬಿಡಿ. ಜಾನು, ಏನಾಯ್ತು? ಯಾಕಮ್ಮ? ಮಗು ಕಳೆದೋಗಿದೆ ಅಂತ ಕಣ್ಮರಿಸ್ತಾ ಇದೆಯಾ? ನಮ್ಮ ಮಗು ಅಲ್ಲೇ ತೊಟ್ಲಲ್ಲಿ ಮಲಗಿದೆ ನೋಡು.